ಹಲೋ, ಯಾರು? ಹಲೋ, ನಾನು ಪ್ರಮೋದ. ಯಾಕೆ ನನ್ನ ನಂಬರ್ ಇಲ್ವ ನಿನ್ನ ಹತ್ರ? ನಿನ್ನ ನಂಬರೇ ಇಸ್ಕೊಳ್ಳೋಣ. ನಾನೇ ಕಿಟ್ಕೊಳ್ಳೋದು ನಿನ್ನ ನಂಬರ? ತಲೆ ಕೆಟ್ಟೋಗಿದ್ದದ ನಿನಗೆ? ಅಲ್ಲ, ಮನೆಗೆ ಬಂದ್ಬಿಟ್ಟು ನಮ್ಗೆ ಮದುವೆ ಇಷ್ಟ ಇಲ್ಲ, ನಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಂಬರೇ ಕಿಟ್ಕೊಂಡು ಕೂತ್ಕೊಳ್ಳೋದು ನಾನು? ನನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಹುಚ್ಚ ನನಗೆ? ಏನು ಹೇಳಿ ಯಾಕೆ ಫೋನ್ ಮಾಡಿದ್ದೀನಿ ನನಗೆ? ನೋಡು, ಪ್ಲೀಸ್ ಅರ್ಥ ಮಾಡ್ಕೊ. ಯಾಕೆ ಆಡ್ತಿದ್ದಿ? ಇಷ್ಟೊಂದು ಜೋರಾಗಿ ಕಿರ್ಚಾಡ್ತಿದ್ದೀನಿ ನೀನು. ನಾನು ಹೇಳೋದು ಅರ್ಥ ಮಾಡ್ಕೊ. ನಿನ್ನ ಜೊತೆ ಯಾವಾಗ ನಾನು ಫೋನಲ್ಲಿ ಮಾತಾಡೋನು ಆಗ್ಲಿಂದನೇ ನನಗೆ ಮದುವೆ ಅಂತ ಆದರೂ ನಿನ್ನ ಜೊತೆನೇ ಆಗಬೇಕು ಅಂತ ಅನ್ಸೋದೆ. ಆದರೆ ಏನು ಮಾಡಿಯೇ ನಿಜವಾಗ್ಲೂ ಈ ಸಿಚುವೇಶನ್ ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ನನಗೆ. ದೇವ್ರ ಅಡೆಗೂ ನನಗೆ ನಿನ್ನ ಬಿಟ್ಟು ಇನ್ಯಾರು ನನಗೆ ಇಷ್ಟಪಡ್ತಿಲ್ಲ ನಾನು. ನೀನೇ ನಂಗೆ ತುಂಬ ಇಷ್ಟ ಆಗಿರೋದು. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಮರ ಮರೋದಿ ಕಳ್ಬಿಟ್ಟು ಹೋದ ಇಷ್ಟ ಆಯ್ತು ಅಂದ್ಬಿಟ್ಟು. ನೋಡು, ಪ್ಲೀಸ್ ಅರ್ಥ ಮಾಡ್ಕೊ. ನೀನು ತಲೆಗೆಡ್ಸ್ಕೊಬೇಡ ಆಯಿತಾ? ನೋಡು, ನಿನ್ನ ಒಪ್ಕೊಂಡ್ರೆ ಖಂಡಿತವಾಗ್ಲೂ ನಿನಗೂ ನನ್ನ ಕೈ ನಿನಗೂ ಮೋಸ ಮಾಡೋಕ್ಕಿಲ್ಲ, ಅವ್ರಿಗೂ ಮೋಸ ಮಾಡೋಕ್ಕಿಲ್ಲ. ಆ ಥರ ನಾನು ಹ್ಯಾಂಡಲ್ ಮಾಡ್ಕೊ ಹೋಗ್ತೀನಿ. ಏನಂದ್ರೆ ನೋಡು, ನೀನೇನಾದ್ರು ಒಪ್ಕೊಂಡ್ರೆ ನಿನಗೂ ತಾಲಿ ಕಟ್ಬಿಟ್ಟು ಗುಟ್ಟಿನಲ್ಲಿ ನಿನ್ನ ಮದುವೆ ಆಗ್ಬಿಡ್ತೀನಿ. ಅಂತಾನೆ ಬರೋ ನನಗೇನು ಬಂದಿರೋದು ಕದ್ದಿ ಗುಟ್ಟಿನ ಮದುವೆ ಆಗಬೇಕು ಅಂದ್ಬಿಟ್ಟು. ನೋಡು, ಅರ್ಥ ಮಾಡ್ಕೋ ಸಿನಾರಿ ನೀನು. ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ಒಂದು ಸ್ವಲ್ಪ ಅರ್ಥ ಮಾಡ್ಕೋ. ಈಗ ನಾನೇನಾದ್ರು ನಮ್ಮ ಅಪ್ಪ ಅಮ್ಮ ತೋರಿಸಿ ಹುಡುಗಿ ಮದುವೆ ಆಗಿಲ್ಲ ಅಂದರೆ ಅವ್ರ ಆಸ್ತಿ ಎಲ್ಲ ನುಣ್ಗೆ ಹೋಯ್ತದೆ. ಹಾಗೆ ಏನು ಮಾಡೋಣ ನಾನು? ಅದಕ್ಕೋಸ್ಕರ ಮದುವೆ ಐತಿರ್ತಾನೆ ಆಗ್ಬಿಟ್ಟು ಅವ್ರು ಚೆನ್ನಾಗಿರೋವು. ಅದ್ಬಿಟ್ಟು ನನಗೆ ಯಾಕೆ ಫೋನ್ ಮಾಡಿದ್ದೀನಿ ನೀನು? ನನಗೆ ಹುಚ್ಚ ಎರಡನೇ ಸಂಬಂಧಕ್ಕೆ ಮದುವೆಗಕ್ಕೆ? ಎರಡನೇ ಇರ್ತಿಯಾಗಿ ಬರೋಕ್ಕೆ ನಿನ್ನ ಕೊಟ್ಟೆ ನನಗೆ ನಾನೇ ಬಂದಿಲ್ಲ. ನಮ್ಮ ಅಪ್ಪ ಅಮ್ಮನ ನನಗೆ ತುಂಬ ಚೆನ್ನಾಗಿ ಸಾಕೋರು. ಏನು ನಾವೇನು ಕೆಟ್ಟೋಗಿಲ್ಲ ನಿನ್ನ ಮದುವೆಗಕ್ಕೆ ಎರಡನೇ ಸಂಬಂಧಕ್ಕೆ. ಮಡ್ಗು ಸುಮ್ಮನೆ ತಿಕ್ಕ ಮುಚ್ಕೊಂಡು ಫೋನ. ನಾನಂತೂ ಸುಮ್ಮನೆ ಇರ್ತೀನಿ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ. ಪ್ಲೀಸ್ ಅರ್ಥ ಮಾಡ್ಕೋ. ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ನನ್ನ ಮಾತು ಕೇಳು ನೀನು. ನೋಡು, ನಿಜವಾಗ್ಲೂ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ? ನಿನ್ಗೆ ಹೆಂಗಿರ್ಬೇಕು ನಿನ್ನ ಜೊತೆ ನಾನು ಖುಷಿಯಿಂದ ಇರ್ತೀನಿ. ನಾನು ನಿನ್ನೂ ಅಷ್ಟೇ ತುಂಬ ಖುಷಿಗೆ ನೋಡ್ಕೋತೀನಿ. ಎಲ್ಲರೂ ಮೈಸೂರಲ್ಲಿ ಮನೆ ಮಾಡಿರ್ತೀನಿ ನಿನ್ನ, ಆಯಿತಾ? ಅಲ್ಲಿ ನೀನು ಆರಾಮಾಗಿರ್ಬೋದು. ನಾನು ಗೊತ್ತಾಗೋಯ್ತಾ ಇರ್ತೀನಿ ಸಿಟಿಗೆ ಅಲ್ಲಿಗೆ ಎಲ್ಲಿಗೆ ಅಂತ ಬರ್ತಿರ್ತೀನಲ್ಲ. ಆಗ ಲೋಪ ನನ್ನ ಮಗನೇ ಯಾಕೆ ಹೊಡಿತೀನಿ ನಿನಗೆ? ಲೋ ಏನು ಅನ್ಕೊಬಿಟ್ಟಿದ್ದೀಯ ನೀನು? ಅಲ್ಲ, ರಾಜರಷ್ಟು ನಿಮ್ಮ ಅಪ್ಪನ ಒಪ್ಪಿಸ್ಬಿಟ್ಟು ಮದುವೆ ಮಾಡೋಕ್ಕೆ ತಾಕತ್ತಿಲ್ದದ ನೀನು ಹೇಳ್ಬಿಟ್ಟು ಅಂದ್ಬಿಟ್ಟು ನಾನು ಒಪ್ಕೊಂಡು ತಲೆ ಆಡ್ಸ್ಕೊಂಡು ಬಂದು ನೀನು ಗುಟ್ಟೆ. ಪರವಾಗಿಲ್ವಲ್ಲ, ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು. ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಏನು ಅನ್ಕೊಂಡಿದ್ದೀನಿ ಅನ್ನ? ಏನು ಅನ್ಕೊಂಡಿದ್ದೀಯ ಅಂತ ಹಿಂಗೆ ತರಕ್ಕೆ ಬರೋಕ್ಕೆ ಯಾರು ತರದಲ್ಲಿ ಬಿದ್ದಿದ್ದಾನೆ ನಾನು? ನೀನು ಕುಟ್ಟು ಕದ್ದು ಬಂದು ಮದುವೆ ಆಗ್ಬಿಟ್ಟು ಕದ್ದು ಉತ್ಕೊಳ್ಳೋಕ್ಕೆ ಮರುವದಿನ ಮಡ್ಗು ಫೋನ. ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ನಿಮ್ಮ ಅವನು ನಿಮ್ಮ ಅಪ್ಪನಿಗೆ ತಗೊಂಡು ಕೊಡ್ತೀನಿ ಫೋನ. ತಿಳ್ಕೊಬಿಡು. ಬಂದ್ಬಿಟ್ಟು ನಮ್ಮ ಅಪ್ಪ ನನಗೆಲ್ಲ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಈಗ ಫೋನ್ ಮಾಡೋಣ ಫೋನ. ಮರುವದಿಲ್ಲ ನಿನಗೆ? ನಾಚಿಕೆ ಇಲ್ವಾ ನಿನಗೆ ಫೋನ್ ಮಾಡೋಕ್ಕೆ ನೀನು? ಅರ್ಥ ಮಾಡ್ಕೋ. ನಿಜವಾಗ್ಲೂ ನೀನು ಬಿಟ್ಬಿಟ್ಟಿರಕ್ಕೆ ನಂಗೆ ಸತ್ತಿಲ್ಲ ಕಡೆ. ನನಗೆ ನಿನ್ನ ಕೂಟೆ ಬರೀ ಮಾತಾಡಿದ 4 ದಿವಸ ಆದ್ರೂ ನೀನು ತುಂಬ ಹಚ್ಕೊಬಿಟ್ಟಿದ್ದೀನಿ ನಾನು. ಯಾಕೆ ಹಿಂಗೆ ಅರ್ಥ ಮಾಡ್ಕೊತಿಲ್ಲ ನೀನು? ನಿಜವಾಗ್ಲೂ ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನನ್ನ. ಬಿಡು, ನಾನು ಎಷ್ಟು ಇಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನ? ನೀನು ಇಷ್ಟಕ್ಕೆ ಎಷ್ಟು ಬೆಂಕಿಕ ಇಳಿಸ್ಬಿಡ್ತೀನಿ ಮರುವದಿ ನಿಂಗೆ ಸರಿಯಾಗಿ. ನಿನಗೆ ಲೋಪ ನನ್ನ ಮಗ ನಿನ್ನ. ಓ ನಾಚಿಕೆ ಮರುವದಿಲ್ದಾನೆ ನೀನು ಯಾವ್ತಾರವಾ? ಪರವಾಗಿಲ್ಲ, ನೀನು ಸುಮಾರಾಗಿದೆಯೇ. ಮರುವದಿನ ಮಡ್ಗು ಫೋನ ಜಾಸ್ತಿ ಮಾರ್ಕಿತಾಬಿಡ ನೀನು. ಅಲ್ಲ, ಹೇಳೋದು ನೋಡು ಹೆಂಗೆ ಹೇಳ್ತೀಯ ಅಂತ. ಎಷ್ಟು ಸತಿ ಹೇಳ್ಬೇಕು ನಿನಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತು ನಿನಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತು ಹೇಳು. ಹಂಗಲ್ಲ, ನನ್ನ ಅರ್ಥ ಮಾಡ್ಕೊಂಡಿನೋ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನನಗೆ ನಾನೇ ಬರ ಬಂದಿಲ್ಲ ಎರಡನೇ ಸಂಬಂಧಕ್ಕೆ ನೀನು ಕಟ್ಕೋಬೇಕು ಅಂತ ಹುಚ್ಚು ನನಗೇನು? ನಿನ್ನ ಕಟ್ಕೋಬೇಕು ಎರಡನೇ ಸಂಬಂಧಕ್ಕೆ ಅಂತವೆ. ಅವಳನ್ನ ಮದುವೆ ಆಗ್ಬಿಟ್ಟು ರಾಜರಷ್ಟು ಮದುವೆ ಆಗ್ಬಿಟ್ಟು ಅವಳು ಇಸ್ಕೊ, ನನ್ನ ಕತ್ ಮದುವೆ ಆಗ್ಬಿಟ್ಟು ನಾನು ಮೈಸೂರಲ್ಲಿ ಇರ್ಬೇಕಾ? ಅಂಥದ್ದು ನನಗೆ ಬಂದಿದ್ದು. ನಮ್ಮ ಅಪ್ಪ ಈಗ ಬೇಕು ಅಂದರೆ ನನಗೆ ಬೇಕಾದ ಗಂಟನ ಮದುವೆ ಮಾಡ್ತದೆ ಅಂಥದ್ರಲ್ಲಿ. ಓ ಪರವಾಗಿಲ್ಲ, ನೀನು ಸುಮಾರಾಗೆ ಇದೆಯಾ ನೀನು. ಮರುವದಿನ ಮಡ್ಗು ಫೋನ ಜಾಸ್ತಿ ಮಾತಾಡಬೇಡ ನೀನು. ನೋಡು, ನಾನು ಹೇಳ್ತೀನಿ ಕೇಳ್ಕೊ. ನಿನ್ಗೆ ಅಷ್ಟು ನಾನು ಬಿಟ್ಬಿಟ್ಟಿರೋಕ್ಕಾಗಿಲ್ಲ ಅಂದರೆ ಅವ್ಳಿಗೆ ಮದುವೆ ಹಾಕಿದ ಮುಂಚೆಗೆ ಬಾ ಓಡೋಗ್ಬಿಟ್ಟು ಎಲ್ಲರೂ ಮದುವೆ ಆಗಿ ಇದ್ಬಿಟ್ಟು ಬರೋದ ಬೇಕಾರೆ. ಓಡೋಬೋದು. ಅದು ಆಸ್ತಿ ಹೋಯ್ತದಲ್ಲ, ಆಸ್ತಿ ಹೋಯ್ಕಿಲ್ವ? ಅದನ್ನು ಅರ್ಥ ಮಾಡ್ಕೋ. ನಾನು ಆಸ್ತಿಗೋಸ್ಕರ ಅಷ್ಟೇ ಈಗ ಮದುವೆ ಆಗ್ತಿರೋದು ನಾನು. ನನಗೆ ಅವ್ಳು ಮದುವೆ ಆಗಕ್ಕೆ ಇಷ್ಟನೂ ಇಲ್ಲ. ನನಗೆ ಈಗ ನೋಡಿರೋ ಹುಡುಗಿನ ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ? ನೀನು ನನ್ನ ಅರ್ಥನೇ ಮಾಡ್ಕೊಳಿಕ್ಕಿಲ್ಲ ಬಿಡು. ನೀನು ಬರೀ 4 ದಿವಸ ಮಾತಾಡಿದ್ರು 7 ಜನ್ಮದ ಅನುಬಂಧ ಅನ್ನಿಸುತ್ತೆ. ನಿಜವಾಗ್ಲೂ ನಿನ್ನ ಬುಟ್ಟಿ ನನಗೆ ಲೆಕ್ಕಾಯ್ತಿಲ್ಲ ಗೊತ್ತಾ? ನನಗೆ ಎಷ್ಟು ಮಿಸ್ ಮಾಡ್ಕೊತೇವೆ ನಿನ್ನ ಅಂತ. ನೀನು ಅರ್ಥನೇ ಮಾಡ್ಕೊಳಿಕ್ಕಿಲ್ಲ ಯಾವಾಗಲೂ ಬಿಡು ನೀನು. ಈಗೊಳ್ಳೆ ಸರಿ ಆಯ್ತಲ್ಲ, ಒಂದೊಳ್ಳೆ ಕಾಟ ನನಗೆ. ಮರುವಾದಿನ ಮಡುಗು ಫೋನ ನಾನು ಹೇಳ್ತೀನಿ ಕೇಳ್ಕೊ. ಈಗ ನಿನ್ಗೆ ಅಷ್ಟು ತಂದು ಬಿಟ್ಟುಟ್ಟಿರೋಕ್ಕಾಯ್ತಿಲ್ಲ ಅಂದರೆ ಬಾ ಓಡೋಗದ ಇಲ್ವಾ? ಅವಳನ್ನೇ ಆಗ್ಬಿಟ್ಟು ಆರಾಮಾಗಿರು. ಅದು ಬಿಟ್ಬಿಟ್ಟು ಅತ್ತಾಗೋಬೇಕು ಇತ್ತಾಗೋಬೇಕು ಅಂತ ನಾನು ಕೊಟ್ಟೆ. ಇನ್ನು ಅವ್ರಂಗೆ ಆಟಗಳು ಆಡೋಕ್ಕೆ ಬರಬೇಡ ನೀನು. ಇನ್ನೊಂದ್ಸತಿ ಏನಾರು ಹಂಗೆ ಹಿಂಗೆ ಫೋನ್ ಮಾಡೋದು ನಿಮ್ಮ ಅಪ್ಪನಿಗೆ ಹೋಗಿ ತಗೊಂಡು ಫೋನ್ ಕೊಡ್ತೀನಿ. ನಂತ ಮುಲಾಜೆ ಇಲ್ಲದಂತವು ಹೇಳ್ತೇನೆ ಕೇಳ್ಕೊ. ಸರಿ ಬಿಡವ, ಆಯಿತು. ನಾನೇನೋ ನೀನು ಮೋಸ ಮಾಡಿಬಿಡ್ತು ಅಂತ ಮಾಡ್ತೆ. ನೀನು ಈ ಥರ ಅಂತ ಗೊತ್ತಿಲ್ಲ ನನಗೆ ಕತೆ. ಮತ್ತೆ ನೀನು ಬಿಟ್ಟುಟ್ಟಿರೋಕ್ಕಾಯ್ತಿಲ್ಲ ನನಗೆ. ನೀನು ಕೈ ಕೊಟ್ಟರೆ ಸತ್ತಾಗ್ತೀನಿ ಅಂತಿದೆ. ಅಂತಿದೆ ಸುಮ್ಮನೆ. ಏನೋ ಡೈಲಾಗ್ ಹೊಡಿಬೇಕಲ್ಲ ಅದು ಹೊಡಿತಿದೆ. ನಿನಗೆ ಬೇಡ ಅಂತ ಆದಮೇಲೆ ನಾನೇ ಟೆನ್ಷನ್ ತಗೋಬೇಕು? ನಾವೆಲ್ಲ ಟೆನ್ಷನ್ ತಗೊಳ್ಳೋಲ್ಲ ನಾನು. ನಿನಗೆ ಬೇಡ ಅಂತ ಆದಮೇಲೆ ನಾನೇಕೆ ನೀನೇ ಇನ್ನೊಂತ ಮದುವೆ ಆದಮೇಲೆ ನಾನೇ ತಲೆ ಕೆಡಿಸ್ಕೋಬೇಕು? ಅದಲ್ದ ನೀನೇ ನಾವೇನು ವರ್ಷ 2 ವರ್ಷದಿಂದ ಪ್ರೀತಿಸ್ತಿದ್ದೇವೆ. 4 ದಿವಸ ಫೋನ್ ಮಾಡಿ ಮಾತಾಡ್ತಾ ತಕ್ಷಣ ಮದುವೆ ಆಗಬೇಕು ಅಂತ ಏನು ಕಾನೂನ? ಸುಮ್ಮನೆ ಮಡ್ಗು, ಸುಮ್ಮನೆ ನನ್ನ ಕೈಲಿ ಬಾಯಿ ಬಂದಾಗ ಹೋಗಿಸ್ಕೊಬೇಡ ಪ್ಲೀಸ್. ಕಡೆ ಅರ್ಥ ಮಾಡ್ಕೊಳ್ಳೆ. ಮಡ್ಗು ಫೋನ ಯಾರವ? ಅವನೇ ಪ್ರಮೋದ ಫೋನ್ ಮಾಡಿಬಿಟ್ಟು ನಿನ್ನ ಮದುವೆ ಆಯ್ತೀನಿ ಅವಳು ಮದುವೆ ಆಯ್ತೀನಿ ಅಂತ ಅವನೇ ಕಣಪ್ಪ. ಆ ಬಡ್ಡೆ ಇದನ್ನು ಟಿಕ್ಕ ಕಟ್ತದ ಕೇಳುವೆ. ತರದು ಬಡ್ಡೆ ಇದನ್ಗೆ ಅವ್ರ ಹೂವು ಅಪ್ಪನಿಗೆ ಹೇಳ್ಬಿಟ್ಟು ಮದುವೆ ಆಗಕ್ಕೆ ತಾಕತ್ತಿಲ್ದ ಬಡ್ಡೆ ಇದಾವನು. ಮುಚ್ಕೊಂಡು ಇರ್ಬೇಕಾರೆ ಬಡ್ಡೆ ಇದಾವನು. ಪರವಾಗಿಲ್ಲ, ಸುಮಾರಾಗಿ ಆಡ್ತಾನ ಅವನು. ಅವನೇ ಫೋನ್ ಮಾಡೋನು. ಫೋನ್ಗಿನ್ ಮಾಡ್ಬೇಡ ನಮ್ಮ
ಏನು ಅವ್ರು ಅವನವ್ರ ಅಪ್ಪನ ಡಿ ಸಿ ಒಳಗೆ ಆಡ್ತಾರೆ ಅವರು ಅಂತವೇ ಫೋನ ಮಾತಾಡಿ ನೀನು ಅದಕ್ಕೆ ಉಗ್ದುಟ್ಟು ಮಾಡ್ದೆ ಫೋನ ಮಾಡಬೇಡ ನಂಗೆ ಫೋನ್ಗೇನು ಮಾಡ್ಬೇಡ ಅಂತವ ಅಲ್ಲ ಇವರು ಸುಮಾರಾಗಿ ಕ್ರಿಮಿನಲ್ ಮೈಂಡು ಕರಪ್ಪ ಇವನು ಏ ಬಡ್ಡೆ ಉತ್ತು ಅವನ್ ಮೋನ್ ಸುಕ್ಕಲು ಸುಮ್ಕಿರತ್ತಾಗೆ ಮಾತಾಡಕರವ ನಮ್ಗೆ ಯಾಕೆ ಬೇಕು ನಿನಗೆ ಅವ್ರಿಗಿಂತ ಚೆನ್ನಾಗಿರೋ ತಂದು ಮದುವೆ ಮಾಡೋ ಜವಾಬ್ದಾರಿ ನಂದು ಏನೋ ಒಬ್ಬನೇ ಸರಿಯಾ ಏನೋ ಏನಾರ ಅಪ್ಪ ಆಡ್ತಾನೆ ಏನು ಉಡ್ಸ್ಬಾರ್ದು ಮಗನ ಉಡ್ಸ್ಬಿಟ್ಟಿನಿ ಅನ್ನಂಗೆ ಅದು ಕಲ್ತಿರೋದೆಲ್ಲ ಬರೀ ದುರ್ಬುದಿನೇ ಬಡಿದದು ಫೋನ್ಗೇನು ಮಾಡಿದ್ರೆ ಹೇಳು ತಗೊಂಡಾಗ ರೌನ್ಗೋರ ಹಾಕೊಂಡು ಕೊಡ್ತೀನಿ ರೆಕಾರ್ಡ್ ಮಾಡ್ಕೊಂಡಿವ್ನಿ ಕರಪ್ಪ ಮಾತಾಡಿರೋ ಮಾತ್ಕೊಳ್ಳೋನೇ ಮಾಡ್ಕೊ ಒಳ್ಳೆ ಕೆಲಸ ಸಮಯ ಬರಲಿ ಬಂದಾಗ ತೋರ್ಸೋಕ್ಕಾಯ್ತದೆ ಅಲ್ಲ ಬಡ್ಡಿದ ಯಾವ ಥರ ಇರ್ತಾರೆ ನೋಡಿ ಅತ್ತಾಗೂ ಬಿಡೋಲ್ಲ ಇತ್ತಾಗೂ ಬಿಡೋಲ್ಲ ಇಂಥ ಕ್ರಿಮಿನಲ್ ಬಡ್ಡಿದ್ರೆ ಮದುವೆಗಿರ್ತಾರೆ ನೆಮ್ಮದಿ ಸಿಗ್ತಿತ್ತವ ಹೋಗು ತಲೆಗೆಡ್ಸ್ಕೊಬಿಡ ನೀನು ತಲೆಗೆಡ್ಸ್ಕೊಬಿಡ ನಾನು ನೋಡ್ತೀನಿ ನಾಳೆಗೆ ಮೈಸೂರಲ್ಲಿ ಕಣ್ಣೂರು ಬರ್ತೀವಿ ಅಂತ ಅಂದವ್ರೆ ಬಂದು ನೋಡ್ಕೊಂಡು ಹೋಯ್ತಾರೆ ಒಪ್ಕೊಂಡು ಸುಮ್ಮನೆ ಆಗೋಚ್ಚಿ ನೀವು ಸರಿಯಪ್ಪ ಆಯಿತು ಅಲ್ಲ ಕಣಪ್ಪ ಇವ್ನು ನನಗೆ ಫೋನ್ ಮಾಡ್ಬೇಕಪ್ಪ ಇನ್ನೊಂದ್ಸತಿ ಫೋನ್ ಮಾಡಿ ನೀನು ಕೊಡ್ತೀನಿ ಹೋಗಿ ಚೆನ್ನಾಗಿ ಹಲೋ 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 ಏನಪ್ಪ ಯಾಕೆ ನನ್ನ ಮಗಳಿಗೆ ಫೋನ್ ಮಾಡ್ತಾ ಇದೀಯ ನೀನು ಹೇಳ್ಬೇಕಾ ನಿಮ್ಮ ಅವ್ವನಿಗೂ ಅಪ್ಪನಿಗೂ ಬೇಡ ಅಂತ ಬುಟ್ಟಾಕೋದ್ಮೇಲೆ ತಿಕ್ಕ ಮುಚ್ಕೊಂಡು ಇರ್ಬೇಕು ತಾನೆ ಅದಕ್ಕೆ ಮಾಡ್ತಿದ್ದಿ ಫೋನ ಅಂಕಲ್ ಮಿಸ್ ಆಗ್ಬತ್ತು ಮಿಸ್ ಆಗಿ ಬಂದ್ಬಿಡ್ತು ಅದೆಂಗ್ಲ ಮಿಸ್ ಆಗಿ ಬಂದ್ಬಿಡ್ತು ಈಗ ಕಂಟ ನನ್ನ ಮಗಳು ಪುಟ್ಟ ಬೇರೆ ಮಾತಾಡ್ತಿದ್ದಲ್ಲ ನೀನು ಇನ್ನು ಮಾಕರ ಬಡಿಯ ಬಡ್ದಾಕ್ಬಿಡ್ತೀನಿ ಬಡಿ ಇದ್ದೀನಿ ಕಂಪ್ಲೇಂಟ್ ಕೊಡ್ತೀನಿ ಇನ್ನೊಂದ್ಸತಿ ನನ್ನ ಮಗಳಿಗೆ ಫೋನ್ ಮಾಡಿದ್ರೆ ನೀನು ಏನು ಅನ್ಕೊಬಿಟ್ಟಿದ್ದೀನಿ ನನ್ನ ಮಗಳನ್ನ ನೀನು ಏನು ಅನ್ಕೊಬಿಟ್ಟಿದ್ದಿಲ್ಲ ನೀನು ಇನ್ನು ಮಾಕರ ಬಡಿಯ ನಿನ್ನ ಫೋನ್ಗಿರ್ ಮಾಡು ನೀನು ಮಾಡ್ತೀನಿ ಸರಿ ಅದು ಕೆಲಸ ಅವತಾರ ಆಡ್ತಾನೆ ಅವತಾರ ನಾಚಿಗೆ ಮಾನ ಮರುವುದಿಲ್ದಾನೆ ನೀನು ಅಂತ ದಕ್ಷತಾಗಿರೋ ಗಂಡಸಾದ್ರೆ ಹೇಳ ಇವತ್ತು ಮಾಡ್ತೀವಿ ಹೇಳು ನಾನು ಮದುವೆ ಆದ್ರೆ ರಂಗಣ್ಣ ಮಗಳನ್ನೇ ಮದುವೆ ಆಗೋದು ಅಂತ ಹೇಳು ದಕ್ಷತಿದ್ರೆ ನಿನಗೆ ಧೈರ್ಯ ಇಲ್ದದ್ ತಿಗ ಮುಚ್ಕೊಂಡು ಇರಬೇಕು ಅದು ಬಿಟ್ಬಿಟ್ಟು ಯಾಕೆ ಫೋನ್ ಮಾಡಿ ನೀನು ಬೋದ್ಬಿಟ್ಟು ಹೋಯ್ತೀಯ ನೀನು ನನಗೂ ನನ್ನ ಮಗಳಿಗೂ ಈಗ ಯಾಕೆ ಫೋನ್ ಮಾಡಿದ್ದಿ ಅಯ್ಯೋ ಅಂಕಲ್ ಅವತ್ತು ಬೋಯ್ನಿಲ್ಲ ಅಂದಿದ್ರೆ ಸರ್ ಬತ್ತಿಲ್ಲ ಅದಕ್ಕೆ ಬೋದೆ ಲೋ ಮುಚ್ಚುಗ ಮಡ್ಗಲ ಪೋರ ತಿಕ್ಕ ಮುಚ್ಕೊ ಮಡ್ಗು ಒಳ್ಳೆದಕ್ಕೆ ಪಾಪ ಬರ್ಸ್ಬಿಡೋದಂಗೆ ಬೆಳಗ್ಗೆನೇ ಸುಮ್ಮನೆ ಇದ್ದು ಬಿಟ್ರೆ ನಿನಗೆ ಒಳ್ಳೇದು ಹೇಳ್ತೇನೆ ಕೇಳ್ಕೊ ಪದೇ ಫೋನ್ಗೇನು ಮಾಡೋದು ನಾನು ಮತ್ತೆ ಮನ್ಸಾಗಿರಕ್ಕಿಲ್ಲ ಸರಿ ಬಿಡಿ ಅಂಕಲ್ ಆಯಿತು ನಾನೇನೋ ನಿಮ್ಮ ಒಳಕ್ಕೆ ಹೇಳಿದ್ದು ಕತೆ ಹೆಂಗೋ ನಿಮ್ಮ ಮಗಳಿಗೆ ಒಳ್ಳೆ ಆಸ್ತಿ ಆಸ್ತಿ ಇರೋ ಗಂಡ ಸಿಗ್ತಿತ್ತಿಲ್ವಾ ಈ ಕೊಳ್ಳೆಗಾಲದಲ್ಲಿ ನಮ್ಮ ಮನೇಲಿ ಎಲ್ಲ ಎಷ್ಟು ಆಸ್ತಿ ನಿಮ್ಗೆ ಗೊತ್ತು ತಾನೇ ಅದಕ್ಕೆ ಕಲ ನಾನು ಹೇಳಿದ್ದು ನಾನು ಅದಕ್ಕೆ ಮದುವೆ ಮಾಡಬೇಕು ಅಂತ ಆಸೆ ಆಗಿತ್ತಿದ್ದು ಅದೇನು ಮಾಡಿಯೇ ನಿಮ್ಮ ಅಪ್ಪನ ಹೋಗ್ತದ್ಮೇಲೆ ನೀನು ಬೇರೆ ನಿಮ್ಮ ಅವ್ವ ಅಪ್ಪ ಹಾಕಿ ಗೆರೆದಾಗ್ತದ ಇರೋ ಮಗ ನೀನು ನನ್ನ ಮಗನೇ ಅಂಕಲ್ ಹೋಗ್ಬಿಡಿ ನೀವು ಹೋಯ್ದಾರೆ ಮುತ್ತಿಕಾರ ಮಡಗ ಬೋಳಿ ಮಗನೇ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ನೀವು ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವದಿಯ ಮಡಗಲ ಪೋರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ